ಡ್ಯಾನ್ಸ್ ಮಾಡುವಾಗ ಮೈ ಟಚ್ ಆಗಿದ್ದಕ್ಕೆ ಮರ್ಡರ್ ಆಗಿದೆ. ಬೆಂಗಳೂರಿನಲ್ಲಿ ಯುವಕನಿಗೆ ಚಾಕು ಇರಿದು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಯೋಗೇಶ್ ಅಂತ ಹುಡುಗ, 23 ವರ್ಷದ ಹುಡುಗ ಯೋಗೇಶ್ ಅಂತ, ಆತನನ್ನ ಹಂತಕರು ಹತ್ಯೆಗೈದಿದ್ದಾರೆ. ಶಿವರಾತ್ರಿ ಪ್ರಯುಕ್ತ ಗಿರಿನಗರದ ದೇಗುಲದ ಬಳಿ ಎಲ್ಲ ಸೇರಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ಒಬ್ರು ಮೈ ಮತ್ತೊಬ್ಬರಿಗೆ ಟಚ್ ಆಗಿದೆ. ಇದೊಂದು ಹೆಳೆ. ಆ ವಿಚಾರವಾಗಿ ಗಲಾಟೆ ಶುರುವಾಗಿದೆ. ಆಮೇಲೆ ನೋಡಿ, ಇಲ್ಲಿ ಹಂತಕರು ಯಾವ ಮಟ್ಟಿಗೆ ಪ್ಲಾನ್ ಮಾಡ್ಯಾರಂದ್ರೆ, ಅಲ್ಲೇ ಇದು ಮಾತಿಗೆ ಮಾತು ಬೆಳೆದು ಏನೋ ಮಿಸ್ ಆಗಿ ಹೊಡೆದು ಚೂರಿಲ್ ಚುಚ್ಚೋ ಆಗಿರೋದಲ್ಲ. ಈ ಗಲಾಟೆ ಎಲ್ಲ ಆದಂತ ನಂತರದಲ್ಲಿ ಆ ಹುಡುಗ ಶ್ರೀನಗರದ ಕಡೆಗೆ ಬೈಕ್ ನಲ್ಲಿ ಹೊರಟಿರ್ತಾನೆ. ಯಾರು? ಯೋಗೇಶ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ 4 ಜನ. 4 ಸೇರಿ ಚಾಕುವಿನಿಂದ ಯೋಗೇಶ್ಗೆ ಅಟ್ಯಾಕ್ ಮಾಡಿದ್ದಾರೆ. ತಪ್ಪಿಸ್ಕೊಳ್ಳೋಕೆ ಮನೆಯೊಂದರ ಕಾಂಪೌಂಡ್ ಅನ್ನ ಕೂಡ ಹಾರಿರ್ತಾನೆ. ಕಾಂಪೌಂಡ್ ನ ಗ್ಲಾಸ್ ಚುಚ್ಚಿರಬಹುದು ಅಂತ ಅಂದ್ಕೊಂಡಿದ್ರು. ಅನಂತರದಲ್ಲಿ ನೋಡಿದ್ರೆ ಈಗ ಇದು ಒಂದು ಮರ್ಡರ್ ಅನ್ನುವಂಥ ಸಂಗತಿ ತಿಳಿದು ಬಂದಿದೆ. ಅಂದ್ರೆ ಮೇಲ್ನೋಟಕ್ಕೆ ಆ ಹುಡುಗ ಹೆಂಗ್ ಸತ್ತೋದ ಅಂತ ಅಂದ್ರೆ, ಅಲ್ಲಿ ಆ ಕಾಂಪೌಂಡ್ನ ಗ್ಲಾಸಿಗೆ, ಬಹುಶಃ ಕಾಂಪೌಂಡ್ ಮೇಲೆಲ್ಲ ಗ್ಲಾಸ್ ಹಾಕ್ತಾರಲ್ಲ, ಯಾರು ಕಳ್ಳ ಹಾರಬಾರ್ದು ಮತ್ತೊಂದು ಅನ್ನುವಂಥ ಕಾರಣಕ್ಕಾಗಿ ಆ ಥರದ ಗ್ಲಾಸ್ ಏನಾದ್ರು ಚುಚ್ಚಿ ಈ ಥರದ್ದು ಆಗ್ಬಿಟ್ಟಿದೆ ಅಂತ ಮೊದಲಿಗೆ ಅಂದ್ಕೊಂಡಿದ್ರು. ಆಮೇಲೆ ಗೊತ್ತಾಯ್ತು ಇಲ್ಲ, ಇದೊಂದು ಮರ್ಡರ್ ಅನ್ನೋದು. ಜಗದೀಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜಗದೀಶ್, ಹೇಗೆ ತಗ್ಲಾಕೊಂಡ್ರು? ಈಗ ಮೈ ಟಚ್ ಆಗಿದ್ದೆ ಕಾರಣನ ಅಥವಾ ಬೇರೆ ಏನಾದ್ರು ಹಳೆ ವೈಷಮ್ಯ ಈ ತರದ್ದು ಏನಾದ್ರು ಇತ್ತಂತ? ಜಗದೀಶ್, ಏನ್ ಕತೆ? ಈಗ ತನಿಖೆ ಅಂಗವಾಗಿ ಪೊಲೀಸರು ನಡೆಸಿದಂತಹ ಒಂದು ವಿಚಾರದಲ್ಲಿ ಈಗ ಕೊಲೆ ಆಗಿರುವಂತದ್ದು ಏನ್ ನಿನ್ನೆ ನಡೆದಂತಹ ಒಂದು ಶಿವರಾತ್ರಿಯ ಸಂದರ್ಭದ ಒಂದು ಸಾಂಗ್ ನಲ್ಲಿ ಸ್ಟೆಪ್ ಆಗುವಂತ ಸಂದರ್ಭದಲ್ಲಿ ಟಚ್ ಆಗಿತ್ತು. ಇದೇ ವಿಚಾರಕ್ಕಾಗಿ ಆತನನ್ನ ಗುರಿಯಾಗಿಸ್ಕೊಂಡು ಆತ ತನ್ನ ಮನೆಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಆತನನ್ನ ಹಿಂಬಾಲಿಸಿಕೊಂಡು ಬ್ಯಾಟ್ರಾಯನ್ಪುರ ಲಿಮಿಟ್ಸ್ ಅಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಾಗದಲ್ಲಿ ಆತ ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆತನ ತಡೆದು ಚಾಕುವಿನಿಂದ ಹಿರಿದು ಪರಾರಿಯಾಗಿರುವಂತಹ ಒಂದು ವಿಚಾರ ಈಗ ಬಯಲಾಗಿರುವಂತದ್ದು. ಇನ್ನು ನಿನ್ನೆ ಏನ್ ಶಿವರಾತ್ರಿ ಹಬ್ಬ ಇತ್ತು, ದೇವಸ್ಥಾನದಲ್ಲಿ ಒಂದು ಭಾರಿ ಒಂದು ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಗಿರಿನಗರ ಬಳಿಯ ಒಂದು ದೇವಸ್ಥಾನದಲ್ಲಿ ಕೂಡ ಸಾಂಗ್ ಗಳನ್ನ ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಯೋಗೇಶ್ ತನ್ನ ಗೆಳೆಯರೊಂದಿಗೆ ಏನು ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಕೂಡ ಅಲ್ಲಿ ಹೋಗಿರ್ತಾನೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ಗ್ಯಾಂಗ್ ಕೂಡ, ಅಂದ್ರೆ ಮತ್ತೊಂದು ಗುಂಪು ಕೂಡ ಅಲ್ಲಿ ಸೇರ್ಕೊಂಡಿರುತ್ತೆ. ಈ ಸಂದರ್ಭದಲ್ಲಿ ಡ್ಯಾನ್ಸ್ ಆಡುವಂತ ಸಂದರ್ಭದಲ್ಲಿ ಯೋಗೇಶ್ ಹಾಗೂ ಮತ್ತೊಬ್ಬರಿಗೂ ಟಚ್ ಆಗುತ್ತೆ. ಈ ಸಂದರ್ಭದಲ್ಲಿ ಆ ಸಮಯಕ್ಕೆ ಅಲ್ಲೊಂದಿಷ್ಟು ಮಾತುಕತೆಗಳಾಗಿರ್ತವೆ. ಇನ್ನು ಅದಾದ ಬಳಿಕವಾಗಿ ತನ್ನ ಏನು ಗೆಳೆಯರನ್ನ ಕಳಿಸ್ಕೊಂಡು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಆತ ವಾಪಸ್ ಯೋಗೇಶ್ ಶ್ರೀನಗರದ ತನ್ನ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಏನ್ ಆತನನ್ನ ಹಿಂಬಾಲಿಸಿದಂತಹ ಗ್ಯಾಂಗ್ ಏನಿತ್ತು ಆತನನ್ನ ತಡೆದು ಪ್ಯಾಟರ್ನ್ಪುರ ಠಾಣಾ ವ್ಯಾಪ್ತಿಯಲ್ಲಿ ಚಾಕುವನ್ನ ಹಿರಿದಿರುವಂತದ್ದು. ಆತ ಯಾವಾಗ ಈ ರೀತಿಯಾಗಿ ತನ್ನ ಮೇಲೆ ಒಂದು ದಾಳಿಯನ್ನ ಮಾಡ್ತಾರೆ, ಆ ಸಂದರ್ಭದಲ್ಲಿ ಆತ ತಪ್ಪಿಸ್ಕೊಳ್ಳುವಂತಹ ಯತ್ನದಲ್ಲಿ ಒಂದು ಗೇಟ್ ಅನ್ನ ಕೂಡ ಹಾರಿರ್ತಾನೆ. ಆ ಸಂದರ್ಭದಲ್ಲಿ ಆ ಗೇಟ್ ನ ಏನೊಂದು ಕಬ್ಬಿಣದ ತುಂಡು ಆತನ ಒಟ್ಟಿಗೆ ಇರಿದಿದೆ ಅನ್ನುವಂಥದ್ದು ಮೊದಲಿಗೆ ಅನುಮಾನ ಮೂಡಿರುತ್ತೆ. ಆದ್ರೆ ಯಾವಾಗ ಪೊಲೀಸರು ಬಂದು ತನಿಖೆಯನ್ನ ಮಾಡುವಂತಹ ಆಧಾರದಲ್ಲಿ ಏನೊಂದು CCTVಗಳನ್ನೆಲ್ಲ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇದು ಕೊಲೆ ಅನ್ನುವಂಥದ್ದು ಕೂಡ ಪತ್ತೆ ಆಗಿರುವಂತದ್ದು. ಸದ್ಯ ಘಟನೆಯ ಸಂಬಂಧವಾಗಿ ಈಗ 4ರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಏನ್ ಈ ಘಟನೆಯ ಸಂಬಂಧವಾಗಿ ನಿಜಕ್ಕೂ ಕೂಡ ಏನು ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ನಡೆದಂತ ಒಂದು ಡ್ಯಾನ್ಸ್ ವೇಳೆ ಟಚ್ ಆದ ವಿಚಾರವೇ ಈ ಕೊಲೆಗೆ ಕಾರಣವಾಯ್ತಾ ಅನ್ನುವಂತ ನಿಟ್ಟಲ್ಲಿ ಕೂಡ ತನಿಖೆ ಮುಂದುವರಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಜಗದೀಶ್.